ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ಗೆ ಸಿಮಿಲರ್ ಆಗಿರುವಂಥ ಸುಮಾರು ವೆಜ್ ರೆಸಿಪಿಗಳನ್ನು ನಾವು ಟ್ರೈ ಮಾಡಿದ್ವಿ. ಅದರಲ್ಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರುವಂಥ ಈ ಆಲೂ KFC ಒಂದು ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಇದನ್ನು ನೋಡಾದಮೇಲೆ ಮಿಸ್ ಮಾಡದೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ನೀವು ನಾನ್ ವೆಜ್ಜನ್ನು ತಿನ್ನೋದು ಬಿಟ್ಟು ಬರೀ ಇದನ್ನೇ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಒಂದು 4 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಇವಾಗ ಹಾಕ್ತಿದ್ದೀನಲ್ಲ ಅದು ಕಾರ್ನ್ ಫ್ಲೋರು 4 ಟೀ ಸ್ಪೂನ್ ಆಗೋಷ್ಟು. ಹಾಗೆ 1 ಸ್ಪೂನ್ ಆಗೋಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ಸೈಡಲ್ಲಿ ಕೊಡ್ತಿರ್ತೀನಿ. ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಹಾಗೆ ಅರ್ಧದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ನೀವು ಡಾಮಿನೋಸ್ನಲ್ಲಿ ತರಿಸಿರ್ತೀರಲ್ಲ ಆವಾಗ ಈ ಪ್ಯಾಕೆಟ್ಸ್ ಬಂದಿರುತ್ತಲ್ಲ ಚಿಲ್ಲಿ ಫ್ಲೇಕ್ಸು, ಅದನ್ನೇ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಧನಿಯಾ ಪುಡಿ 1 ಟೀ ಸ್ಪೂನ್ ಆಗೋಷ್ಟು, ಹಾಗೆ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು, ಗರಂ ಮಸಾಲ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ, ಪೂರ್ತಿ ಗಟ್ಟಿಯಾಗಿ ಏನು ಮಾಡೋದು ಬೇಕಾಗಿಲ್ಲ. ಪೂರ್ತಿ ಗಟ್ಟಿ ಆದರೆ ಕೋಟಿಂಗ್ ಚೆನ್ನಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಈ ಥರ ನೋಡಿ ತೆಳುವಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಆಲೂಗಡ್ಡೆನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ 2 ಭಾಗವಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಈ ಥರ ಸ್ಲೈಸಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಪೂರ್ತಿ ತೆಳುವಾಗಿ ಕಟ್ ಮಾಡಬೇಕು, ದಪ್ಪವಾಗಿ ಕಟ್ ಮಾಡಬಾರ್ದು. ತೆಳುವಾಗಿ ಸ್ಲೈಸ್ ಕಟ್ ಮಾಡ್ಕೋಬೇಕು. ಒಂದು ಸ್ಲೈಸ್ ಏನು ಕಟ್ ಮಾಡಿರ್ತಿಲ್ಲ ರೌಂಡ್ ಶೇಪ್, ಅದರಲ್ಲಿ ಅರ್ಧ ಮಾಡಿದ್ರೆ ಈ ಥರ ಆಗುತ್ತೆ. ನೀವು ಬೇಕಿದ್ದರೆ ಸ್ಲೈಸೇ ನೀವು ಯೂಸ್ ಮಾಡ್ಕೋಬೋದು ಈ ಥರ ಮಾಡೋಕ್ಕೆ. ನಾನಲ್ಲಿ ಅರ್ಧ ಭಾಗ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ಚರ್ಗೆ. ಇದೇನು ಕೋಟಿಂಗ್ ಆಗಬೇಕು ಚೆನ್ನಾಗಿದು. ಒಂದು 5 ನಿಮಿಷ ಅದನ್ನು ನೆನೆಯೋಕೆ ಇಟ್ಟರೂ ಪರವಾಗಿಲ್ಲ, ಅಥವಾ ತಕ್ಷಣ ಮಾಡ್ಕೊಳ್ತೀನಿ ಅಂದರೂ ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಬ್ರೆಡ್ ಕ್ರಮ್ಸ್ ತೊಗೊಂಡಿನಿ. ಬ್ರೆಡ್ ಕ್ರಮ್ಸ್ ಜಲ್ಲಿಯಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಮೇಲ್ಗಡೆ ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಹಿಡ್ಕೋಬೇಕು. ಅಷ್ಟು ಚೆನ್ನಾಗಿ ನೀವು ಕೋಟಿಂಗ್ನ ಮಾಡ್ಕೋಬೇಕಾಗತ್ತೆ. ಮಸಾಲೆ ನೀವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೋಟಿಂಗ್ ಬರೋ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕಾಗಿ ತೆಳುವಾಗಿ ಕಲಿಸ್ಕೋಬೇಕು ಮಿಕ್ಸ್ಚರನ್ನು. ಇವಾಗ ನೋಡಿ ಇದೇ ಥರ ಎಲ್ಲವನ್ನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಆವಾಗಿಂದ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಕಾದ್ಮೇಲೆ ಎಣ್ಣೆಗೆ ಹಾಕ್ಕೋಬೇಕು. ಪೂರ್ತಿ ಎಣ್ಣೆ ಕಾದ್ಮೇಲೆ ಅರ್ಧಂಬರ್ಧ ಎಣ್ಣೆ ಕಾಯ್ದಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗೋಲ್ಲ. ಇವಾಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯಿಸಿ ಆಮೇಲೆ ಹಾಕೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು. ಆವಾಗ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಮೇಲ್ಗಡೆ ಅಂಟಿರುವಂಥ ಬ್ರೆಡ್ ಕ್ರಮ್ಸ್ ಏನಿರುತ್ತೆ ಅದೆಲ್ಲ ಸೀದೋಗುತ್ತೆ. ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗೋಲ್ಲ, ಸಾಫ್ಟಾಗಿ ಫ್ರೈ ಆಗೋಲ್ಲ, ಕ್ರಿಸ್ಪಿಯಾಗಿ ಆಗಬೇಕಿದು. ಅಲ್ಲಿವರೆಗೂ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಫ್ರೈ ಮಾಡೋಕ್ಕೆ. ಅಷ್ಟು ಬೇಗ ತಕ್ಷಣಕ್ಕೆ ಹಾಕಿ ಬೋಂಡಾ ಬಜ್ಜಿ ತೆಗೆದಂಗೆ ತೆಗೆದುಬಿಟ್ರೆ ಚೆನ್ನಾಗಾಗಲ್ಲ. ಸ್ವಲ್ಪ ಹೊತ್ತು ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಆಲೂಗಡ್ಡೆ ನಿಮಗೆ ಗೊತ್ತಾಗುತ್ತೆ, ಸೆನ್ಸ್ ಆಗುತ್ತೆ ಕ್ರಿಸ್ಪಿ ಆಗಿದೆ ಅಂಥೇಳಿ. ಆವಾಗ ನೀವು ಇದನ್ನು ತೆಗಿಬೇಕಾಗತ್ತೆ. ನೋಡಿ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಹೀರ್ಕೊಂಡ್ರೆ ನೀವು ಟಿಶ್ಯೂ ಪೇಪರ್ ಮೇಲ್ಗಡೆ ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನೀವು ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ತೆಗಿತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಕೂಡ ಆಗಿದೆ, ನೋಡ್ತಿರ್ಬೋದು. ನೋಡಿದ್ರೇ ಗೊತ್ತಾಗ್ತಿರತ್ತೆ ನಿಮಗೆ. ಇವಾಗ ಇದೇ ಥರ ಎಲ್ಲ ಆಲೂ ಫ್ರೈನೂ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿತ್ತು. KFC ಸ್ಟೈಲಲ್ಲಿ ಆಲೂ ಫ್ರೈ ಇದು. ಹಾಗೇನೂ ನಾನು ಮಾಡಿದ್ದೆ. ಹಾಗೆ ಜಸ್ಟ್ ಸ್ಟಫಿಂಗ್ ಮಾತ್ರ ಹಚ್ಚಿ ಅದನ್ನು ಫ್ರೈ ಮಾಡಿದೆ. ಈ ಸೈಡಲ್ಲಿ ನೋಡ್ತಿರ್ಬೋದು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದನ್ನೇ ಸೇಮ್ ನೀವು ಬೋನ್ಲೆಸ್ ಚಿಕನ್ನಲ್ಲೂ ಕೂಡ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.